ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಯುದ್ಧಕಾಂಡ. ಲಕ್ಷ್ಮಣನು ಇಂದ್ರಜಿತ್ತುವಿನ ಕುದುರೆಗಳನ್ನು ಘಾತಿಸಿ ಸಾರಥಿಯನ್ನು ಕೊಂದನು. ಆಗ ಅವನು ತಾನೇ ಕುದುರೆಗಳನ್ನು ನಡೆಸುತ್ತಾ ಹೋರಾಡಬೇಕಾಯಿತು. ನೋಡುವವರಿಗೆ ಅದೊಂದು ಅದ್ಭುತವಾದ ದೃಶ್ಯವಾಗಿದ್ದಿತು. ವಾನರರು ಕುದುರೆಗಳ ಮೇಲೆ ಆಕ್ರಮಣ ಮಾಡಿ ಸಾಯಿಸಿ ರಥವನ್ನೂ ಸಹ ಪುಡಿ ಮಾಡಿಬಿಟ್ಟರು. ಇಂದ್ರಜಿತ್ತು ಈಗ ಭೂಮಿಯ ಮೇಲೆ ನಿಂತು ಹೋರಾಡತೊಡಗಿದನು. ಅವನು ತನ್ನ ಕಡೆಯವರಿಗೆ, ಕತ್ತಲಾಗುತ್ತಿದೆ, ಒಬ್ಬರು ಇನ್ನೊಬ್ಬರಿಗೆ ಕಾಣಿಸುತ್ತಿಲ್ಲ, ನಾನು ಬೇಗನೆ ಹೋಗಿ ಇನ್ನೊಂದು ರಥವನ್ನು ತರುತ್ತೇನೆ, ನಾನಿಲ್ಲದಿರುವುದು ವಾನರರಿಗೆ ಗೊತ್ತಾಗದಂತೆ ನೀವು ಯುದ್ಧವನ್ನು ಮುಂದುವರಿಸಿ ಎಂದು ಹೇಳಿ ಎಲ್ಲರನ್ನೂ ಮೋಸಗೊಳಿಸಿ ಲಂಕೆಗೆ ಹಿಂದಿರುಗಿ ಆಯುಧಗಳಿಂದ ಸಜ್ಜಾಗಿರುವ ಹೊಸ ರಥದಲ್ಲಿ ಬಂದು ಸೇರಿದನು. ಇದನ್ನು ಗಮನಿಸಿದ ಲಕ್ಷ್ಮಣ ವಿಭೀಷಣರು ಆಶ್ಚರ್ಯಪಟ್ಟು ಮನಸ್ಸಿನಲ್ಲೇ ಇಂದ್ರಜಿತ್ತುವನ್ನು ಮೆಚ್ಚಿಕೊಂಡರು. ಯುದ್ಧವು ಮತ್ತೊಮ್ಮೆ ತೀವ್ರತೆಯನ್ನು ಪಡೆದುಕೊಂಡಿತು. ಕೊನೆಗೊಳ್ಳುವುದೇ ಇಲ್ಲವೇನೋ ಎನ್ನುವಂತಾಯಿತು. ತನ್ನ ಸೈನ್ಯವು ದಿಕ್ಕೆಟ್ಟಿರುವುದನ್ನು ಕಂಡ ಲಕ್ಷ್ಮಣನು ಒಂದು ಚೂಪಾದ ಬಾಣದಿಂದ ಇಂದ್ರಜಿತ್ತುವಿನ ಬಿಲ್ಲನ್ನು ಕತ್ತರಿಸಿ ಹಾಕಿದನು. ಅವನು ಇನ್ನೊಂದು ಬಿಲ್ಲನ್ನು ತೆಗೆದುಕೊಳ್ಳಲು ಅದಕ್ಕೂ ಅದೇ ಗತಿಯಾಯಿತು. ಲಕ್ಷ್ಮಣನ ಬಾಣಗಳಿಂದ ನೊಂದ ಅವನು ಮತ್ತೊಂದು ಬಿಲ್ಲನ್ನು ತೆಗೆದುಕೊಂಡನು. ದ್ವಂದ್ವವು ಎಷ್ಟು ಹೊತ್ತು ನಡೆದರೂ ಇಂದ್ರಜಿತ್ತುವಿಗೆ ಚಿಕ್ಕಪ್ಪನ ಮೇಲಿನ ರೋಷ ತಣಿಯದಾಯಿತು. ಅವಕಾಶ ಸಿಕ್ಕಿದಾಗಲೆಲ್ಲ ಅವನು ವಿಭೀಷಣನನ್ನೂ ಹನುಮಂತನನ್ನೂ ಬಾಣಗಳಿಂದ ನೋಯಿಸುತ್ತಿದ್ದನು. ಇಂದ್ರಜಿತ್ತುವಿನ ಎರಡನೆಯ ರಥವನ್ನೂ ವಾನರರು ಪುಡಿಗುಟ್ಟಿ ಕುದುರೆಗಳನ್ನು ಕೊಂದು ಹಾಕಿದರು. ಇಂದ್ರಜಿತ್ತು ಬಿಟ್ಟ ಯಮಾಸ್ತ್ರವನ್ನು ಲಕ್ಷ್ಮಣನು ಕುಬೇರಾಸ್ತ್ರದಿಂದ ನಿವಾರಿಸಿದನು. ಲಕ್ಷ್ಮಣನು ಕಳುಹಿಸಿದ ವಾರಣಾಸ್ತ್ರವು ಇಂದ್ರಜಿತ್ತುವಿನ ರೌದ್ರಾಸ್ತ್ರಕ್ಕೆ ತುತ್ತಾಯಿತು. ಇಂದ್ರಜಿತ್ತುವಿನ ಆಗ್ನೇಯಾಸ್ತ್ರವು ಇತ್ತ ಕಡೆಯಿಂದ ಹೊರಟ ಸೂರ್ಯಾಸ್ತ್ರದಿಂದ ಶಾಂತವಾಯಿತು. ಅವನ ಅಸುರಾಸ್ತ್ರವು ಇವನ ಮಾಹೇಶ್ವರಾಸ್ತ್ರದಿಂದ ತಣಿಯಿತು. ಆಕಾಶದಲ್ಲಿ ನೆರೆದಿದ್ದ ಋಷಿಗಳೂ ಪಿತೃಗಳೂ ಲಕ್ಷ್ಮಣನನ್ನು ಆಶೀರ್ವದಿಸಿದರು. ಈಗ ಲಕ್ಷ್ಮಣನು ಐಂದ್ರಾಸ್ತ್ರವನ್ನು ಅಭಿಮಂತ್ರಿಸಿ, ರಾಮನು ಲೋಕೈಕ ವೀರನೆಂಬುದು ಸತ್ಯವಾದರೆ, ಅವನು ಎಂದೆಂದಿಗೂ ರುಜುತ್ವವುಳ್ಳವನಾಗಿ ನಡೆದುಕೊಂಡಿರುವುದು ಸತ್ಯವಾಗಿದ್ದರೆ, ಈ ಅಸ್ತ್ರವು ರಾವಣ ಪುತ್ರನಾದ ಇಂದ್ರಜಿತ್ತುವನ್ನು ಕೊಲ್ಲಲಿ ಎಂದು ಹೇಳಿ ಬಿಲ್ಲಿನ ನಾಣನ್ನು ಕಿವಿಯವರೆಗೂ ಎಳೆದು ಪ್ರಯೋಗಿಸಿದನು. ಅದು ಸಿಡಿಲಿನಂತೆ ಮೊಳಗುತ್ತಾ ಬಂದು ಇಂದ್ರಜಿತ್ತುವಿನ ತಲೆಯನ್ನು ಕತ್ತರಿಸಿ ನೆಲಕ್ಕೆ ಎಸೆಯಿತು. ಭೂಮಿಯ ಮೇಲೊಂದು ಸ್ವರ್ಣಕಮಲ ಅರಳಿದಂತೆ ಅದು ಕಾಣಿಸುತ್ತಿತ್ತು. ಇಂದ್ರಜಿತ್ತು ಸಾಯುತ್ತಿದ್ದಂತೆ ವಾನರರ ಗರ್ಜನೆ ಮುಗಿಲು ಮುಟ್ಟಿತು. ರಾಕ್ಷಸ ಸೈನ್ಯವು 4 ದಿಕ್ಕುಗಳಿಗೂ ಚದುರಿ ಹೋಯಿತು. ಸಾಧ್ಯವಿದ್ದವರು ಸಾಧ್ಯವಿದ್ದಷ್ಟು ಬೇಗ ಲಂಕೆಗೆ ಓಡಿಹೋಗಿ ಜೀವ ಉಳಿಸಿಕೊಂಡರು. ಬೇರಾರಿಗೂ ಸಾಧ್ಯವಾಗದ ವೀರಾವೇಶದಿಂದ ಹೋರಾಡುತ್ತಿದ್ದ ರಾಮಲಕ್ಷ್ಮಣರಿಗೆ ತಿಳಿದಿದ್ದ ಎಲ್ಲ ಅಸ್ತ್ರಗಳನ್ನೂ ಬಲ್ಲವನಾಗಿದ್ದು ಅವರಿಗೆ ನುಂಗಲಾರದ ತುತ್ತಾಗಿದ್ದ ರಾವಣನ ಏಕೈಕ ಆಶಾಕಿರಣವಾಗಿದ್ದ ಬ್ರಹ್ಮನ ಮರಿಮಗನಾದ ಇಂದ್ರಜಿತ್ತು ರಣರಂಗದಲ್ಲಿ ಸತ್ತು ಬಿದ್ದಿದ್ದನು. ಶಾಪಗ್ರಸ್ತನಾಗಿ ಭೂಮಿಗೆ ಬಿದ್ದಿರುವ ಸೂರ್ಯನೋ ಎಂಬಂತೆ ಅವನ ತಲೆ ರಣರಂಗವನ್ನೆಲ್ಲ ಬೆಳಗುತ್ತಿತ್ತು. ಹಿಂದೆ ಇಂದ್ರನನ್ನೇ ಸೆರೆ ಹಿಡಿದು ತಂದು ಲಂಕೆಯಲ್ಲಿಟ್ಟಿದ್ದ ಇಂದ್ರಜಿತ್ತು ಈಗ ಐಂದ್ರಾಸ್ತ್ರದಿಂದಲೇ ಸತ್ತು ಮಲಗಿರುವುದು ವಿಧಿಯ ವಿಡಂಬನೆಯಾಗಿತ್ತು. ಲಕ್ಷ್ಮಣನು ಸಾಧಿಸಿದ ಸಾಹಸವನ್ನು ನೋಡಿ ಹನುಮಂತ, ಜಾಂಬುವಂತ, ವಿಭೀಷಣ ಎಲ್ಲರಿಗೂ ಪರಮಾಶ್ಚರ್ಯವಾಯಿತು. ಅಸಾಧ್ಯವಾದದ್ದನ್ನು ಸಾಧಿಸಿದ ಲಕ್ಷ್ಮಣನ ಮೇಲೆ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ರಕ್ತದೋಕಳಿಯಲ್ಲಿ ಮಿಂದ ಅವನ ಬಿಲ್ಲಿನ ನಾಣು ಇನ್ನೂ ಕಂಪಿಸುತ್ತಿತ್ತು. ವಾನರರೆಲ್ಲ ಸುತ್ತ ನೆರೆದು ಜಯಕಾರ ಹಾಕಿದರು. ಅಂತರಿಕ್ಷದಲ್ಲಿ ನೆರೆದಿದ್ದ ದೇವತೆಗಳು, ಇನ್ನೇನು ಶ್ರೀರಾಮ ಕಾರ್ಯವು ಮುಗಿದಂತೆಯೇ, ಉಳಿದಿರುವ ರಾವಣನೊಬ್ಬನನ್ನು ಅವನು ಕೊಲ್ಲುತ್ತಾನೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಎಲ್ಲರ ಮನಸ್ಸಿನ ಆತಂಕ ಕಳೆದು ಎಲ್ಲರೂ ಹಾ ಎಂದು ನಿಟ್ಟುಸಿರು ಬಿಡುವಂತಾಯಿತು. ರಕ್ತದಲ್ಲಿ ನೆನೆದಿದ್ದ ಲಕ್ಷ್ಮಣನು ವಿಭೀಷಣ, ಹನುಮಂತ, ಜಾಂಬವಂತರೊಂದಿಗೆ ಹೆಮ್ಮೆಯಿಂದ ಶ್ರೀರಾಮನ ಬಳಿಗೆ ನಡೆದನು. ವಿಜಯದ ಆನಂದವು ಎಲ್ಲರ ಮುಖದ ಮೇಲೂ ನರ್ತಿಸುತ್ತಿತ್ತು. ಲಕ್ಷ್ಮಣನು ಅಣ್ಣನ ಪಾದಗಳಿಗೆ ಎರಗಿ,
ಇಂದ್ರನ ಬಳಿಯಲ್ಲಿನ ಬೃಹಸ್ಪತಿಯಂತೆ ನಿಂತುಕೊಂಡನು. ಆಯಾಸದಿಂದ ಇನ್ನೂ ಏದುಸಿರು ಬಿಡುತ್ತಿದ್ದಂತೆಯೇ ಇಂದ್ರಜಿತ್ತು ಇನ್ನಿಲ್ಲವೆಂಬ ಸಂಗತಿಯನ್ನು ತಿಳಿಸಿದನು. ವಿಭೀಷಣನು ರಾಮನ ಹತ್ತಿರಕ್ಕೆ ಹೋಗಿ ನಡೆದುದೆಲ್ಲವನ್ನೂ ವಿವರಿಸಿ ಇಂದ್ರಜಿತ್ತು ಸತ್ತಿರುವುದನ್ನು ದೃಢಪಡಿಸಿದನು. ರಾಮನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಸಾಧ್ಯವೆಂದೇ ಎನ್ನಿಸಿದ್ದ ಮಹಾಕಾರ್ಯವನ್ನು ಸಾಧಿಸಿಕೊಂಡು ಬಂದಿರುವ ತಮ್ಮನ ಮೇಲೆ ಹೆಮ್ಮೆಯಾಗಿ ಮೈನವಿರೆದ್ದಿತು. ಅವನು ತನ್ನ ಅನುಜನನ್ನು ಗಾಢವಾಗಿ ಆಲಿಂಗಿಸಿಕೊಂಡು, ಲಕ್ಷ್ಮಣ, ನೀನಿಂದು ಯುದ್ಧದಲ್ಲಿ ಸಾಧಿಸಿರುವುದು ಅಪೂರ್ವವಾದದ್ದು, ಅನುಪಮವಾದದ್ದು. ಮಗು, ನಿನ್ನನ್ನು ಕಂಡು ನನಗೆ ಇಂದು ಹಿಡಿಸಲಾರದಷ್ಟು ಸಂತೋಷವಾಗಿದೆ. ಇಂದ್ರಜಿತ್ತು ಸತ್ತುದರಿಂದ ದೂರದಲ್ಲೆಲ್ಲೋ ಮಸುಕಾಗಿ ಕಾಣಿಸುತ್ತಿದ್ದ ವಿಜಯವು ನಮ್ಮ ಹತ್ತಿರಕ್ಕೆ ಬಂದು ಕೈಗೆಟುಕುವಂತಾಗಿದೆ ಎಂದನು. ಲಕ್ಷ್ಮಣನು ನಾಚಿಕೆಯಿಂದ ನೀರಾಗುತ್ತಿದ್ದರೂ ತೊಡೆಯ ಮೇಲೆ ಕೂರಿಸಿಕೊಂಡು ಬುದ್ಧಿವಂತಿಕೆಯನ್ನು ತೋರಿದ ಮುದ್ದು ಮಗುವನ್ನು ಆಧರಿಸುವಂತೆ ಅನುನಯದಿಂದ ಆಲಂಗಿಸಿ ಆಧರಿಸಿದನು. ರಕ್ತಸಿಕ್ತವಾಗಿದ್ದ ಅವನ ಮೈಯನ್ನು ಮತ್ತೆ ಮತ್ತೆ ಕಣ್ಣೀರಿಡುತ್ತಾ ನೋಡಿ ಪ್ರೀತಿಯಿಂದ ನೇವರಿಸಿದನು. ಅವನಿಗೆ ತಮ್ಮನನ್ನು ಎಷ್ಟು ನೋಡಿದರೂ ಸಾಲದಾಯಿತು. ಲಕ್ಷ್ಮಣ, ನಿನಗೆ ವಹಿಸಿದ್ದ ಅತ್ಯಂತ ಕಷ್ಟದ ಕೆಲಸವನ್ನು ಸಾಧಿಸಿಕೊಂಡು ವಿಜಯಿಯಾಗಿ ಬಂದಿರುವೆ. ಮಗ ಸತ್ತನೆಂಬ ಸುದ್ದಿಯನ್ನು ಕೇಳುವ ರಾವಣನೂ ಸತ್ತಂತೆಯೇ. ನಿನ್ನ ಶೌರ್ಯದಿಂದಾಗಿ ನಾನು ಈಗಾಗಲೇ ವಿಜಯವನ್ನು ಪಡೆದಂತೆ ಭಾಸವಾಗುತ್ತಿದೆ. ಈಗ ರಾವಣನಿಗೆ ಬಲಗೈಯೇ ಬಿದ್ದು ಹೋದಂತಾಗಿರುತ್ತದೆ. ನಿನ್ನ ವಿಜಯದಲ್ಲಿ ಹನುಮಂತ, ವಿಭೀಷಣರ ಪಾತ್ರವೇನೂ ಸಣ್ಣದಲ್ಲ. ನೀವುಗಳು 3 ರಾತ್ರಿ 3 ಹಗಲು ಇಂದ್ರಜಿತ್ತುವನ್ನು ಎಡೆಬಿಡದೆ ಎದುರಿಸಿದ್ದೀರಿ. ಅವನೆಷ್ಟು ಬಲಶಾಲಿ ಎನ್ನುವುದನ್ನು ನೆನೆಸಿಕೊಂಡರೆ ಅವನು ಸತ್ತಿರುವನೆಂದು ನಂಬಲೇ ಆಗುತ್ತಿಲ್ಲ. ಈಗ ರಾವಣ ನನ್ನೊಡನೆ ಹೋರಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿರುವನೆಂದು ತೋರುತ್ತದೆ. ಅವನು ರಣರಂಗಕ್ಕೆ ಬರದೇ ಹೋಗುವುದಿಲ್ಲ. ರಾವಣ ಮಹಾಶೂರ, ಆದರೆ ಮಗನ ಸಾವಿನಿಂದ ಧೈರ್ಯಗೆಟ್ಟಿರುತ್ತಾನೆ. ಅವನಿಗೆ ಅರ್ಧ ಜೀವವೇ ಹೋದಂತಾಗಿರುತ್ತದೆ. ಅವನನ್ನು ನಾನು ಸುಲಭವಾಗಿ ಕೊಲ್ಲುತ್ತೇನೆ. ಸೀತೆ ಸದ್ಯದಲ್ಲೇ ನನ್ನ ಬಳಿಗೆ ಹಿಂದಿರುಗುತ್ತಾಳೆ. ನಾನು ಅವಳೊಡನೆ ರಾಜ್ಯವಾಡುತ್ತೇನೆ ಎಂದನು. ರಾಮನ ಅತ್ಯಪೂರ್ವವಾದ ಆನಂದೋದ್ರೇಕದ ಮಾತುಗಳನ್ನು ಕೇಳಿ ಎಲ್ಲರಿಗೂ ಸಂತೋಷವಾಯಿತು. ಅವನು ವೈದ್ಯನಾದ ಸುಷೇಣನನ್ನು ಕರೆಕಳುಹಿಸಿ, ಸುಷೇಣ, ನೋಡು, ನನ್ನ ಪ್ರಿಯ ಸೋದರ ಲಕ್ಷ್ಮಣ ಹೇಗೆ ಗಾಯಗೊಂಡಿದ್ದಾನೆ. ವಿಭೀಷಣ ಹನುಮಂತರಿಗೂ ಪೆಟ್ಟಾಗಿದೆ. ನಿನ್ನ ವಿದ್ಯೆಯೆಲ್ಲವನ್ನೂ ಬಳಸಿ ಇವರೆಲ್ಲರ ನೋವನ್ನು ಪರಿಹರಿಸು. ಹಾಗೆಯೇ ವಾನರರಲ್ಲಿ ಅಗತ್ಯವಿರುವವರಿಗೆಲ್ಲ ಔಷಧಿ ದೊರೆಯುವಂತಾಗಲಿ ಎಂದನು. ಸುಷೇಣನು ಮೂಲಿಕೆಗಳ ಸಹಾಯದಿಂದ ಗಾಯಾಳುಗಳೆಲ್ಲರ ನೋವು ಪರಿಹಾರವಾಗುವಂತೆ ಮಾಡಿದನು. ಎಲ್ಲರಿಗೂ ಆಯಾಸ ಪರಿಹಾರವಾಗಿ ಉತ್ಸಾಹವನ್ನು ಪಡೆದು ಮೊದಲಿನಂತಾದರು. ರಾಮಲಕ್ಷ್ಮಣರು ಯುದ್ಧದ ವಿವರಗಳನ್ನು ಮಾತನಾಡಿಕೊಂಡರು. ಲಕ್ಷ್ಮಣನು ಇಂದ್ರಜಿತ್ತುವಿನ ಪರಾಕ್ರಮವನ್ನೂ ತಾನು ಹೇಗೆ ಕಾದಿದನೆಂದೂ ಹೇಳಿದನು. ವಾನರ ಸೈನ್ಯದಲ್ಲಿ ಅಂದು ಹಬ್ಬವೋ ಹಬ್ಬ. ಎಲ್ಲರೂ ಸಂತೋಷದಿಂದ ನಲಿದಾಡಿದರು. ರಣರಂಗದಲ್ಲಿ ಇಂದ್ರಜಿತ್ತು ಪ್ರಾಣ ಬಿಟ್ಟಿರುವುದು ರಾವಣನ ಮಂತ್ರಿಗಳಿಗೆ ಗೊತ್ತಾಯಿತು. ಅವರು ರಾವಣನ ಬಳಿಗೆ ಬಂದು, ಮಹಾಪ್ರಭು, ನಾವು ನೋಡುತ್ತಿರುವಂತೆಯೇ ನಿಮ್ಮ ವೀರಪುತ್ರನಾದ ಇಂದ್ರಜಿತ್ತು ಲಕ್ಷ್ಮಣನೊಡನೆಯೂ ಹನುಮಂತ, ವಿಭೀಷಣರೊಡನೆಯೂ ಬಹು ಚೆನ್ನಾಗಿ ಯುದ್ಧ ಮಾಡಿದನು. ಲಕ್ಷ್ಮಣನಿಗೆ ಅವನು ಕ್ಷಣ ಮಾತ್ರವೂ ಬಿಡುವು ಕೊಡಲಿಲ್ಲ. ಲಕ್ಷ್ಮಣನ ಶರೀರವೆಲ್ಲ ಇಂದ್ರಜಿತ್ತುವಿನ ಬಾಣಗಳಿಂದ ತುಂಬಿ ಹೋಗಿ ರಕ್ತಮಯವಾಗಿತ್ತು. ರಾಮಾನುಜನನ್ನು ಇನ್ನಿಲ್ಲದ ಹಾಗೆ ಹಿಂಸಿಸಿದ ಅವನು ಹನುಮಂತ, ವಿಭೀಷಣರನ್ನೂ ಸಹ ನೋಯಿಸಿದನು ಎಂದು ಹೇಳಿ ನಿಲ್ಲಿಸಿದರು. ರಾವಣನು ಸಂತೋಷದಿಂದಲೇ ಕೇಳುತ್ತಿದ್ದನು. ಅವರು ಕೊನೆಗೊಮ್ಮೆ ಧೈರ್ಯ ವಹಿಸಿ, ಮಹಾರಾಜ, ಯಾವ ಯುದ್ಧದಲ್ಲೂ ಈವರೆಗೆ ಸೋಲದಿದ್ದ ನಿಮ್ಮ ಮಗ ಲಕ್ಷ್ಮಣನಿಂದ ಸೋತು ಹೋದನು. ಘೋರ ಯುದ್ಧದ ಕೊನೆಗೆ ಅವನಿಂದಲೇ ಕೊಲ್ಲಲ್ಪಟ್ಟು ಈಗ ಪಿತೃಲೋಕಕ್ಕೆ ಸಂದಿರುವನು ಎಂದು ವರದಿ ಮಾಡಿದರು. ಯಾರದೋ ಸಾವಿನ ಸಮಾಚಾರ ಎಂಬಂತೆ ಕೇಳಿದ ರಾವಣನಿಗೆ
ಇಂದ್ರಜಿತ್ತು ಸಾಯಬಹುದು ಎಂಬುದನ್ನು ನಂಬಲೇ ಆಗಲಿಲ್ಲ. ಅದು ಹೇಗೆ ಸಾಧ್ಯ? ಸುದ್ದಿ ಕೇಳಿದ ಕೆಲ ಕ್ಷಣಗಳ ನಂತರ ಓಹೋ, ಇದು ವರ್ತಮಾನ, ನಿಜವಿರಬೇಕು ಎಂದು ಅವನಿಗೆ ಹೊಳೆಯಿತು. ತಕ್ಷಣ ಅವನು ನೋವನ್ನು ತಡೆಯಲಾರದೆ ಮೂರ್ಛೆ ಹೋದನು. ಸಹಿಸುವ ಮಿತಿಯನ್ನು ಮೀರಿ ನೋವು ಉಂಟಾದಾಗ ಪ್ರಕೃತಿಯೇ ಕರುಣೆಯಿಟ್ಟು ಕೊಡುವ ವರ ಈ ಮೂರ್ಛೆ. ಎಷ್ಟೋ ಹೊತ್ತಿನ ಮೇಲೆ ರಾವಣನಿಗೆ ಎಚ್ಚರವಾಯಿತು. ಮಗು, ನನ್ನ ಪ್ರೀತಿಯ ಮಗನೇ, ನೀನೊಬ್ಬ ಅಪ್ರತಿಮ ವೀರ. ನಿನ್ನಂಥ ಇನ್ನೊಬ್ಬನನ್ನು ಎಲ್ಲಿಂದ ತರೋಣ? 3 ಲೋಕಗಳಲ್ಲಿಯೂ ಯಾರೊಬ್ಬರೂ ನಿನ್ನ ಕೂದಲನ್ನು ಕೊಂಕಿಸಲು ಸಮರ್ಥರಾಗಿರಲಿಲ್ಲ. ಇಂದ್ರನನ್ನೇ ಸೋಲಿಸಿದ ನಿನ್ನನ್ನು ಲಕ್ಷ್ಮಣನು ಸೋಲಿಸಿದನೇ? ಕೋಪಗೊಂಡರೆ ಮಹಾದೇವನ ಮಂದರ ಪರ್ವತವನ್ನೇ ಸೀಳಿಬಿಡಬಲ್ಲ ನೀನು ಈ ಲಕ್ಷ್ಮಣನನ್ನು ಸೀಳುವುದಕ್ಕಾಗಲಿಲ್ಲವೇ? ಇದು ಹೇಗಾಯಿತು? ನಾನಿನ್ನೂ ಬದುಕಿರುವಾಗಲೇ ನಿನ್ನನ್ನು ಕೊಂಡೊಯ್ದ ಆ ಯಮನ ಧೈರ್ಯವನ್ನು ಮೆಚ್ಚಲೇಬೇಕು. ರಣರಂಗದಲ್ಲಿ ಯುದ್ಧ ಮಾಡುತ್ತಾ ಸತ್ತ ವೀರರು ಸಲ್ಲುವ ವಿಶೇಷ ಸ್ವರ್ಗಕ್ಕೆ ನೀನು ಖಂಡಿತ ಸಂದಿರುವೆ ಮಗುವೆ. ಇಂದು ನೀನು ಸತ್ತಿರುವೆ ಎಂದು ಕೇಳಿ ದೇವದಾನವರಾದಿಯಾಗಿ ಸ್ವರ್ಗವಾಸಿಗಳೆಲ್ಲರೂ ಭಯದಿಂದ ಮುಕ್ತರಾಗಿರುತ್ತಾರೆ. ನೀನಿಲ್ಲದ ಈ ಭೂಮಿ ಶೂನ್ಯದಂತೆ ತೋರುತ್ತಿದೆ. ನನ್ನ ಮೇಘನಾದ, ನೀನಿಲ್ಲದೆ ಇಂದು 3 ಲೋಕಗಳೂ ತಮ್ಮ ಕಳೆಯನ್ನೇ ಕಳೆದುಕೊಂಡಿವೆ. ನಿನ್ನ ರಾಜ್ಯ, ನಿನ್ನ ಪ್ರೀತಿಯ ಲಂಕೆ, ನಿನ್ನ ತಾಯಿ ತಂದೆಗಳು, ನಿನ್ನ ಹೆಂಡತಿ ಎಲ್ಲವನ್ನೂ ಬಿಟ್ಟು ಹೊರಟು ಹೋದೆಯ ಅಪ್ಪ. ಇಲ್ಲಿಗಿಂತ ನಿನಗೆ ಆ ಸ್ವರ್ಗವೇ ಪ್ರಿಯವಾಯಿತೆ? ನನ್ನ ಅಪರ ಕರ್ಮಗಳನ್ನು ನೀನು ಮಾಡಬೇಕಾದದ್ದು ನಿಯಮ. ನೀನಿದನ್ನು ತಿರುವು ಮುರುವು ಮಾಡಿಬಿಟ್ಟೆಯಲ್ಲೋ ಮಗನೇ. ಸುಗ್ರೀವ, ರಾಮ, ಲಕ್ಷ್ಮಣ ಇವರೆಲ್ಲ ಇನ್ನೂ ಬದುಕಿರುವಾಗ ನನ್ನನ್ನು ದುಃಖದಲ್ಲಿ ಮುಳುಗಿಸಿ ಹೇಗೆ ತಾನೇ ಬಿಟ್ಟು ಹೋದೆಯಪ್ಪ? ಇಂದ್ರಜಿತ್ತು, ನೀನೇಕೆ ಸಾಯಬೇಕಾಗಿತ್ತು ಎಂದು ವಿಧವಾಗಿ ವಿಲಾಪಿಸತೊಡಗಿದ ರಾವಣನಿಗೆ ಏನು ಮಾಡಿದರೂ ಸಮಾಧಾನವಾಗಲೊಲ್ಲದು. ಇದ್ದಕ್ಕಿದ್ದಂತೆ ಅವನ ದುಃಖ ಕೋಪಕ್ಕೆ ತಿರುಗಿತು. ಸ್ವಭಾವತಃ ಮುಂಗೋಪಿಯಾದ ಅವನಿಗೆ ಈಗಂತೂ ಮಿತಿಮೀರಿದ ಸಿಟ್ಟು ಬಂದಿತು. ಮಧ್ಯಾಹ್ನದ ಸೂರ್ಯನಂತೆ ಉರಿದನು. ಅದೆಂತಹ ಕೋಪ ಬಂದಿತೆಂದರೆ, ಈ ಎಲ್ಲ ಘಟನೆಗಳಿಗೂ ಕಾರಣಳಾದ ಸೀತೆಯನ್ನು ಕೊಂದೇ ಬಿಡುವೆನೆಂದು ಹೊರಟನು. ಕಾಲರುದ್ರನಂತೆ ಜ್ವಲಿಸುತ್ತಿದ್ದ ಅವನ ಬಳಿಗೆ ಯಾರಿಗೂ ಹೋಗಲು ಧೈರ್ಯವಾಗಲಿಲ್ಲ. ಕೆಂಪಡರಿದ ಅವನ ಕಣ್ಣುಗಳಿಂದ ಅಯೋರಸದ ಹನಿಗಳಂತಹ ಬಿಸಿಯಾದ ಕ್ರೋಧಾಶ್ರು ಬಿಂದುಗಳು ಸಿಡಿದವು. ಮಹತ್ತಾದ ದುಃಖದಿಂದ ಉಂಟಾದ ಮಹಾಕೋಪದಿಂದ ಅವನು ಅಲ್ಲಿದ್ದ ರಾಕ್ಷಸ ಯೋಧರನ್ನು ಹುರಿದುಂಬಿಸುವುದಕ್ಕೆಂದು ಹಿಂದೆ ಮಾಡಿದ ತಪಸ್ಸಿನ ಫಲವಾಗಿ ನನಗೆ ಬ್ರಹ್ಮನ ಅನುಗ್ರಹವಿದೆ. ಸುರಾಸುರರಿಂದ ನನಗೆ ಯಾವ ಭಯವೂ ಇಲ್ಲ. ಬ್ರಹ್ಮದತ್ತವಾದ ದಿವ್ಯ ಕವಚವಿದೆ. ಅದನ್ನು ಇಂದ್ರನ ವಜ್ರಾಯುಧವೂ ಸಹ ಭೇದಿಸಲಾರದು. ಆ ಕವಚವನ್ನು ತೊಟ್ಟು ದಿವ್ಯ ರಥದಲ್ಲಿ ಕುಳಿತು ನಾನು ಯುದ್ಧರಂಗಕ್ಕೆ ಇಳಿದರೆ ಯಾವನು ತಾನೇ ನನ್ನನ್ನು ಎದುರಿಸಿ ನಿಲ್ಲಬಲ್ಲ? ದೇವಾಸುರ ಯುದ್ಧದಲ್ಲಿ ಬ್ರಹ್ಮನು ನನಗೆ ಕೊಟ್ಟಿರುವ ಶರಸಹಿತವಾದ ದಿವ್ಯಧನುಸ್ಸನ್ನು ಬೇಗನೆ ತಂದು ನನ್ನ ರಥದಲ್ಲಿ ಇಡಿರಿ ಎಂದು ಆಜ್ಞಾಪಿಸಿ ಕತ್ತಿಯನ್ನು ಸೆಳೆದು ಮೈಮೇಲೆ ಪ್ರಜ್ಞೆ ಇಲ್ಲದವನಂತೆ ಕೋಪದ ಭರದಲ್ಲಿ ಸೀತೆಯನ್ನು ಕೊಲ್ಲುವುದಕ್ಕೆಂದು ಅಶೋಕವನದ ಕಡೆಗೆ ಹೊರಟನು. ನೋಡಲು ಭಯಾನಕನಾಗಿದ್ದ ಅವನು ಸಿಟ್ಟಿನಿಂದ ತತ್ತರಿಸುತ್ತಿದ್ದನು. ನನ್ನ ಮಗನು ಕಪಿಗಳನ್ನು ವಂಚಿಸುವುದಕ್ಕಾಗಿ ಮಾಯಾಸೀತೆಯನ್ನು ಕೊಂದು ತೋರಿಸಿದರಲ್ಲವೇ, ನಾನೀಗ ಅದನ್ನು ಸತ್ಯವಾಗಿಯೇ ಮಾಡುವೆನು. ಆ ಕ್ಷತ್ರಿಯ ನೀಚನನ್ನೇ ನಂಬಿರುವ ಅವಳನ್ನು ಕೊಂದು ಕೆಡುವೆನು ಎನ್ನುತ್ತಾ ರಭಸವಾಗಿ ನಡೆದನು. ಭಯವಿಹ್ವಲರಾದ ಅವನ ಹೆಂಡಿರೂ ಮಂತ್ರಿಗಳೂ ಅವನೊಡನೆ ಹೋದರು. ಈ ಪರಿ ಕೋಪದ ರಾವಣನನ್ನು ಅದುವರೆಗೂ ಅವರು ನೋಡಿರಲಿಲ್ಲ. ದುಷ್ಟಗ್ರಹವು ರೋಹಿಣಿ ನಕ್ಷತ್ರದೆಡೆಗೆ ಧಾವಿಸುವಂತೆ ಅವನು ಸೀತೆ ಇದ್ದೆಡೆಗೆ ಧಾವಿಸಿದನು. ಕತ್ತಿಯನ್ನು ಝಳಪಿಸುತ್ತಾ ರೋಷಾವೇಶದಿಂದ ಬರುತ್ತಿರುವ ರಾವಣನನ್ನು ನೋಡಿದ ಸೀತೆಯು ತನ್ನ ಮನಸ್ಸಿನಲ್ಲಿ, ಇವನು ಕೋಪದಿಂದ ಮೈಮರೆತಿದ್ದಾನೆ, ಅಸಹಾಯಳಾದ ನನ್ನನ್ನು ಕೊಲ್ಲಲು ಬರುತ್ತಿದ್ದಾನೆ. ರಾಮಲಕ್ಷ್ಮಣರು ಇಷ್ಟು ಹತ್ತಿರ ಬಂದಿದ್ದರೂ ಈಗ ನನ್ನನ್ನು ಕಾಪಾಡುವವರು ಯಾರೂ ಇಲ್ಲವಲ್ಲ.
ನಾನು ಇವನ ಕೋರಿಕೆಯನ್ನು ಒಪ್ಪದೆ ಧಿಕ್ಕರಿಸಿದ್ದರಿಂದ ನಿರಾಸೆಗೊಂಡು ನನ್ನನ್ನು ಕೊಲ್ಲಲು ಉದ್ದೇಶಿಸಿರಬಹುದೇ? ಅಥವಾ ಈ ಅನಾರ್ಯನು ರಾಮಲಕ್ಷ್ಮಣರನ್ನು ಸಂಹರಿಸಿಯೇ ಬಂದಿರಬಹುದೇ? ಅಥವಾ ಮಗನನ್ನೂ ಕಳೆದುಕೊಂಡು ರಾಮನನ್ನೂ ಕೊಲ್ಲಲಾಗದ ನಿರಾಸೆಯಿಂದ ನನ್ನನ್ನು ಮುಗಿಸಿ ಬರಬೇಕೆಂದು ತೀರ್ಮಾನಿಸಿದ್ದಾನೆಯೇ? ಅವಿವೇಕಿಯಾದ ನಾನು ಹನುಮಂತನ ಮಾತನ್ನು ಕೇಳಲಿಲ್ಲ. ಅವನೆಂದಂತೆ ಮಾಡಿದ್ದಿದ್ದರೆ ಯಾವಾಗಲೋ ನನ್ನ ರಾಮನೊಂದಿಗೆ ಸೇರಿರುತ್ತಿದ್ದೆನಲ್ಲ. ಬಹುಶಃ ರಾಮ ಸತ್ತಿರಬಹುದು, ಏನಾಯಿತೆಂದು ಗೊತ್ತಾಗುತ್ತಿಲ್ಲವಲ್ಲ ಎಂದು ವಿಧವಾಗಿ ಯೋಚಿಸುತ್ತಿದ್ದಳು. ರಾಮನು ಸತ್ತಿರಬಹುದು ಎಂದೆನಿಸಿದೊಡನೆಯೇ ತಾನೂ ಸಾಯುವುದಕ್ಕೆ ಸಿದ್ಧಳಾದಳು. ತಾನು ರಾವಣನ ಬೇಡಿಕೆಗೆ ಒಪ್ಪದ ನಿರಾಸೆಯಿಂದಲೇ ಅವನು ತನ್ನನ್ನು ಕೊಲ್ಲಲು ಉದ್ದೇಶಿಸಿರುವನು ಎಂದೇ ಭಾವಿಸಿದಳು. ಸಿಟ್ಟಿನಿಂದ ಕುರುಡಾಗಿದ್ದ ರಾವಣನು ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದ. ಯಾರ ಮಾತನ್ನೂ ಅವನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಒಳ್ಳೆಯ ವಿವೇಕಿಯಾದ ಸುಪಾರ್ಶ್ವನೆಂಬ ಅವನ ಮಂತ್ರಿಯು ಧೈರ್ಯವಾಗಿ ರಾವಣನನ್ನು ತಡೆದು, ಮಹಾರಾಜ, ನೀನು ಹೇಗೆ ತಾನೇ ಸೀತೆಯನ್ನು ಕೊಲ್ಲಲು ಉದ್ದೇಶಿಸಿದೆ? ಅದು ಖಂಡಿತ ಧರ್ಮಸಮ್ಮತವಲ್ಲ. ನೀನು ಸಮಸ್ತ ಶಾಸ್ತ್ರಗಳನ್ನೂ ಬಲ್ಲವನು, ಸ್ವರ್ಗವನ್ನು ಸಂಪಾದಿಸಿಕೊಡುವ ಕರ್ಮಗಳನ್ನೂ ವ್ರತಗಳನ್ನೂ ವಿಧ್ಯುಕ್ತವಾಗಿ ಮಾಡುತ್ತಿರುವವನು, ಎಂದಿಗೂ ಧರ್ಮ ಪಥದಿಂದ ತಪ್ಪಿದವನಲ್ಲ. ಇಂಥ ನೀನು ಸ್ತ್ರೀ ಹತ್ಯೆಗೆ ಮನಸ್ಸು ಮಾಡಬಹುದೇ? ಅವಳು ನಿನ್ನ ಬಗ್ಗೆ ಮನಸ್ಸು ಬದಲಾಯಿಸುವವರೆಗೂ ತಾಳು. ನಿನ್ನ ಕ್ರೋಧ ಪ್ರವಾಹವನ್ನು ಈಗ ರಾಮನ ಕಡೆಗೆ ತಿರುಗಿಸು. ಇಂದು ಕೃಷ್ಣ ಪಕ್ಷದ ಚತುರ್ದಶಿ, ನಾಳೆ ಅಮಾವಾಸ್ಯೆಯೆಂದು ನೀನು ರಾಮನ ಮೇಲೆ ಯುದ್ಧಕ್ಕೆ ಹೋದರೆ ಯಶಸ್ಸು ನಿನ್ನದಾಗುವುದು. ದಿವ್ಯ ಕವಚವನ್ನು ತೊಟ್ಟು ದಿವ್ಯ ರಥದಲ್ಲಿ ಕುಳಿತು ದಿವ್ಯ ಧನುಸ್ಸನ್ನು ಧರಿಸಿ ರಾಮನನ್ನು ಕೊಂದು ಬಂದರೆ ಅನಂತರ ಸೀತೆ ಖಂಡಿತವಾಗಿಯೂ ನಿನ್ನವಳಾಗುವಳು ಎಂದನು.